ಇನ್ನು ಆರ್ಸಿಬಿ ವಿಜಯ ಯಾತ್ರೆಗೆ ಓಪನ್ ಬಸ್ ರೆಡಿಯಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕೂಡ ಸಂಭ್ರಮಾಚರಣೆಗೆ ಸಿದ್ಧತೆ ಜೋರಾಗಿದೆ. ಟಿವಿ9 ನಲ್ಲಿ ಆರ್ಸಿಬಿ ವಿಜಯೋತ್ಸವದ ಕಂಪ್ಲೀಟ್ ಮಾಹಿತಿ. ಅಭಿಮಾನಿಗಳಿಗೆ ಉಚಿತ ಪ್ರವೇಶ ಕೊಡೋ ಬಗ್ಗೆ ಪ್ಲಾನಿಂಗ್ ಆಗಿದೆ. ಆಧಾರ್ ಕಾರ್ಡ್ ಅನ್ನ ಪರಿಶೀಲಿಸಿ ಪ್ರವೇಶ ಕೊಡೋದಕ್ಕೆ ಪ್ಲಾನಿಂಗ್. ಪ್ರವೇಶ ದ್ವಾರದ ಮುಂಭಾಗ ಉಚಿತ ಟಿಕೆಟ್ ನೀಡೋದಕ್ಕೆ ಸಿದ್ಧತೆಯಾಗ್ತಾ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸ್ಟೇಜ್ ಎಲ್ಇಡಿ ಅಳವಡಿಕೆಯಾಗಿದೆ. ಸುಮಾರು 35ರಿಂದ 40 ಸಾವಿರ ಅಭಿಮಾನಿಗಳಿಗೆ ಟಿಕೆಟ್ ಕೊಡೋದಕ್ಕೆ ಸಿದ್ಧತೆ. ರಘು ದೀಕ್ಷಿತ್ರಿಂದ ಸಂಗೀತ ಕಾರ್ಯಕ್ರಮ ಕೂಡ ಆಯೋಜನೆಯಾಗಿದೆ. ನಮ್ಮ ಪ್ರತಿನಿಧಿ ಈ ಬಗ್ಗೆ ಸ್ಪೆಷಲ್ ವರದಿ ಕೊಟ್ಟಿದ್ದಾರೆ. ಅಪ್ರತ್ಯಕ್ಷ ವರದಿ ಇಲ್ಲಿದೆ. ಇವತ್ತು ಮೈದಾನದಲ್ಲಿ ಸೆಲೆಬ್ರೇಷನ್ ಮಾಡೋದಕ್ಕೆ ಈಗಾಗಲೇ ಪ್ಲಾನ್ ಮಾಡ್ಕೊಳ್ಳಲಾಗಿದೆ. ಆಯೋಜಕರಾದಂಥ ಶರತ್ ಅವರು ಇದ್ದಾರೆ, ಮಾತಾಡ್ತೀನಿ. ಸರ್, ಹೇಗೆ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಜೊತೆಗೆ ಈಗ ಸಾಕಷ್ಟು ಅಭಿಮಾನಿಗಳು ಬರೋ ಸಾಧ್ಯತೆ ಇದೆ, ಇದಕ್ಕೆಲ್ಲ ಪ್ಲಾನ್ ಏನಾಗಿದೆ? ಸರ್, ಎಲ್ಲ ಥರ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಎಲ್ಲರಿಗೂ ಲಾಸ್ಟ್ ಮೂಮೆಂಟ್ ಇರೋದ್ರಿಂದ ಹಿಂಗೆ ಕೆಲಸಗಳು ನಡೀತಾ ಇದೆ. ಎಲ್ಲರಿಗೂ ಏನು ಸೌಕರ್ಯ ಕೊಡಬೇಕು, ಇವಾಗ ಎಷ್ಟು ಜನಕ್ಕೆ ಇಲ್ಲಿ ಅವೈಲೇಬಲ್ ಇದೆ ಅಷ್ಟು ಜನ ಅಷ್ಟೇ ಬರೋದಕ್ಕಾಗೋದು. ಸೊ ಫ್ಯಾನ್ಸ್ಗೆಲ್ಲನೂ ಲೈವ್ ಸ್ಕ್ರೀನಿಂಗ್ ಸಹ ಇರುತ್ತೆ, ಅದ್ರಲ್ಲಿ ನೋಡ್ಕೊಬೋದಾಗುತ್ತೆ. ಹಾರ್ಡ್ಲಿ 1 to 2 hours ಆಫ್ ಶೋ ಇರುತ್ತೆ ಸರ್, ಅಷ್ಟೇ. ಯಾಕಂದ್ರೆ ಸ್ವಲ್ಪ ನೀವೇ ನೋಡ್ತಾ ಇದ್ದೀರಾ, ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಆದಷ್ಟು ಬೇಗ ಏನಿದೆ ಮುಗಿಸ್ಬಿಟ್ಟು ಫ್ಯಾನ್ಸ್ನ ಹೊರಡೆ ಕರ್ಕೊಂಡು ಮೊದಲು ಬಂದವರಿಗೆ ಟಿಕೆಟ್ ಆದ್ಯತೆನಾ? ಆ ಥರದ ಏನಿಲ್ಲ ಸರ್, ಆ ಥರ ಎಲ್ಲ ಏನಿಲ್ಲ. ಮೊದಲ ಆದ್ಯತೆ ಅಂತ ಹೇಳಿ ಅದನ್ನ ಒಂದು ಆನ್ಲೈನ್ ಮೂಲಕ ಕೊಡಬೇಕಂತ ಹೇಳಿ ನೋಡ್ತಾ ಇದ್ದಾರೆ ಯಾವ ಥರ ಅಂತ ಹೇಳಿ. ಸೊ ಫ್ರೀ ಟಿಕೆಟ್ ಇರೋದ್ರಿಂದ ಅದು ಯಾವ ಥರ ಹೋಗುತ್ತೆ ಏನಂತ ಹೇಳಿ ನೋಡಬೇಕು ಸರ್, ಅಷ್ಟೇ. ಓಕೆ, ಈಗ ಸದ್ಯಕ್ಕೆ ಸರ್ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ಕೂಡ ರಘು ದೀಕ್ಷಿತ್ ಅವ್ರ ಕಾರ್ಯಕ್ರಮ ಇದೆನಾ? ಹೌದು ಸರ್, ಹೌದು. 1 hour ಅಥವಾ 60 or 90 minutes ಡಿಪೆಂಡಿಂಗ್ ಅಪಾನ್ ಈಗ ಶೋ ಆಗುತ್ತೆ ಅಂತ ಹೇಳಿ ಅದ್ರ ಪ್ರಕಾರ ರಘು ದೀಕ್ಷಿತ್ ಅವ್ರು ಸಹ ಪರ್ಫಾರ್ಮ್ ಮಾಡ್ತಾರೆ. ಈ ಪ್ಲೇಯರ್ಸ್ ಎಷ್ಟು ಗಂಟೆಗೆ ಎಂಟ್ರಿ ಆಗ್ತಾರೆ ಸರ್? ಸರ್, ಇನ್ನೂ ಗೊತ್ತಿಲ್ಲ, ನೋಡೋಣ. ಸೊ ಪ್ರೋಗ್ರಾಮ್ ಆಸ್ ಪರ್ ಶೆಡ್ಯೂಲ್ ಹೇಗಿದೆ ಅದನ್ನ ನೋಡಬೇಕಾಗುತ್ತೆ. ಮೈದಾನದಲ್ಲಿ ಇಲ್ಲೇ ಪರೇಡ್ ಮಾಡುವಂಥ ಪ್ಲಾನ್ ಇದೆ. ಫ್ಯಾನ್ಸ್ಗೆ ಏನೇನು ಮನೋರಂಜನೆ ಕೊಡಬೇಕು ಅದನ್ನೆಲ್ಲಾನು ಪ್ರಿಪೇರ್ಡ್ ಆಗಿದ್ದೀವಿ ಸರ್. ಓಕೆ, ತಾವು ಕೂಡ ಈಗ ತುಂಬ ದಿವಸಗಳಿಂದ ಈ ಮೈದಾನವನ್ನು ಸಿದ್ಧಪಡಿಸೋದ್ರಿಂದ ಹಿಡಿದು ಆಯೋಜನೆ ಮಾಡಿ ಮ್ಯಾಚ್ ತೋರಿಸೋರಿಗೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದೀರಿ. ಕೊನೆಯ ಹಂತದಲ್ಲಿ ಕಪ್ ಆರ್ಸಿಬಿ ಗೆದ್ದಿದೆ, ತಮಗೆ ಎಷ್ಟು ಖುಷಿ ಆಗ್ತಿದೆ? ಸರ್, ಅದನ್ನು ಬರೀ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇದು ಎಷ್ಟು ಲಕ್ಷ ಕೋಟಿ ಫ್ಯಾನ್ಸ್ನ ಒಂದು ಆಸೆ ಇತ್ತು, ಆ ಆಸೆ ಈಡೇರಿದೆ. ಆ ಕಪ್ನ ನೋಡೋ ಅಂತ ಒಂದು ಸೌಭಾಗ್ಯ ನಮ್ಗೆ ಈ ವರ್ಷದಲ್ಲಿ ಸಿಕ್ಕಿದೆ. ಸೊ 18 ಒಂಥರ ಲಕ್ಕಿ ಅಂತ ಅನ್ಸಿದೆ ಸರ್, ಅಷ್ಟೇ. ಓಕೆ, ಆರಂಭದಲ್ಲಿ ಒಂದು ಪ್ಲಾನ್ ಮಾಡಿದ್ರಿ, ವಿಧಾನಸೌಧದಿಂದ ಮೈದಾನದವರೆಗೂ ಪರೇಡ್ ಮಾಡಬೇಕು ಅಂತ. ಅವಕಾಶ ಸಿಗಲಿಲ್ವಾ ಸರ್? ಅದು ಗೊತ್ತಿಲ್ಲ ಸರ್, ಇನ್ನು ಅದು ಸರ್ಕಾರ ಮತ್ತು ಮ್ಯಾನೇಜ್ಮೆಂಟ್ ಮಾತಾಡ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಓಕೆ, ಕೊನೆಯದಾಗಿ ಸರ್, ಈ ಬರುವಂಥ ಅಭಿಮಾನಿಗಳಿಗೆ ಮತ್ತು ಸಾಕಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಹೊರಗಡೆನೂ ಕೂಡ ಬರೋ ಸಾಧ್ಯತೆ ಇದೆ, ಅವ್ರಿಗೆ ಏನು ಮನವಿ ಮಾಡ್ಕೊಳ್ತೀರಿ ಇದನ್ನು ಸಂಭ್ರಮಾಚರಣೆಯಲ್ಲಿ ಭಾಗಿಯೋ ಜೊತೆಗೆ? ಸರ್, ಈ ಒಂದು ಸೆಲೆಬ್ರೇಷನ್ನ ಯಾರು ಯಾವ ಥರ ಟ್ರೀಟ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಎಲ್ಲರೂ ಅದೇ ಥರ ಸಮಾಧಾನಕರವಾಗಿ ಎಲ್ಲದಕ್ಕೂ ಕೋಆಪರೇಟ್ ಮಾಡಿಕೊಂಡು ಈ ಶೋನ ಯಶಸ್ವಿ ಮಾಡ್ಬೇಕಂತ ಹೇಳಿ ಕೇಳ್ತೀವಿ ಸರ್. ಅಪ್ರಾಕ್ಸ್ ಸಂಜೆ ಯಾವಾಗ ಕಾರ್ಯಕ್ರಮ ಶುರು ಆಗುತ್ತೆ ಸರ್? ಸರ್, ಅದೇನ ಇನ್ನೂ ಪ್ಲಾನ್ ನಡೀತಾ ಇದೆ. ಯಾಕಂತ ಹೇಳಿದ್ರೆ ವಿಧಾನಸೌಧಲ್ಲೂ ಸಹ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮ ಮುಗಿದ ಮೇಲೆ ಅಷ್ಟೇ ನಾವು ಹೇಳ್ಬೋದು ಸರ್ ಎಷ್ಟೊತ್ತಾಗುತ್ತೆ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು. ಇದು ಆಯೋಜಕರಾಗಿರುವಂತಹ ಶರತ್ ಅವರು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಟಿವಿ ಜೊತೆಗೆ ಈಗಾಗಲೇ ಒಂದು ಪ್ಲಾನ್ ಮಾಡ್ಕೊಳ್ಳೋದಾಗಿದೆ. ಸಾಕಷ್ಟು ಅಭಿಮಾನಿಗಳು ಬರ್ತಾರೆ, ಹೀಗಾಗಿ ವ್ಯವಸ್ಥೆ ಮಾಡ್ಕೊಳ್ಳೋದಾಗಿರ್ಬೋದು, ಬರುವಂಥವರಿಗೆ ಅವಕಾಶ ಕೊಡುವಂಥದ್ದಾಗಿರ್ಬೋದು, ಎಲ್ಲವನ್ನೂ ಮಾಡ್ಕೊಳ್ತಾ ಇದ್ದೀವಿ. ಅಭಿಮಾನಿಗಳನ್ನು ಸಂತೋಷ ಪಡಿಸೋದಕ್ಕೆ ಏನೇನು ಮಾಡ್ಕೊಳ್ಬೇಕು ಆ ಎಲ್ಲ ಸಿದ್ಧತೆಗಳು ನಮ್ಮ ಕಡೆಯಿಂದ ಆಗ್ತಾ ಇದೆ. ಅಭಿಮಾನಿಗಳನ್ನು ಖುಷಿ ಪಡಿಸೋದು ನಮ್ಮ ಕೆಲಸ ಅನ್ನೋಂಥ ಅಭಿಪ್ರಾಯವನ್ನು ಕೂಡ ಟಿವಿ9 ಜೊತೆಗೆ ಹಂಚ್ಕೊಂಡಿದ್ದಾರೆ. ಕ್ಯಾಮರಾಮನ್ ಗಣೇಶ್ ಪ್ರಸಾದ್ ಜೊತೆಗೆ ವಿನಯ್ ಕುಮಾರ್ ಕಾಶ್ಯಪ್, ಟಿವಿ9 ಬೆಂಗಳೂರು. ಎಸ್, ಟೀಮ್ನ ಸ್ವಾಗತಕ್ಕೂ ಕೂಡ ಎಲ್ಲ ಸಿದ್ಧತೆಯಾಗಿದೆ. ಸಂಭ್ರಮಾಚರಣೆಗೆ ಹೇಗೆ ಸಿದ್ಧತೆಗಳು ನಡೀತಾ ಇದೆ, ಆ ಬಗ್ಗೆ ಒಂದು ಸ್ಪೆಷಲ್ ಆದಂತಹ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ವಿನಯ್. ನೋಡೋಣ ಬನ್ನಿ. ನಿನ್ನೆ IPL ಫೈನಲ್ನಲ್ಲಿ RCB ಕಪ್ಪನ್ನು ಗೆಲ್ತಾ ಇದ್ದ ಹಾಗೆ ಕೋಟ್ಯಾಂತರ ಅಭಿಮಾನಿಗಳ ಸಂಭ್ರಮ ಸೆಲೆಬ್ರೇಷನ್ ಕೂಡ ಮನೆ ಮಾಡಿರುವಂಥದ್ದು. ಇವತ್ತು ಈ ಒಂದು ವಿಕ್ಟರಿ ಪರೇಡನ್ನು ಅಭಿಮಾನಿಗಳಿಗೆ ಜೊತೆಗೆ ಸಂಭ್ರಮವನ್ನು ಹಂಚಿಕೊಳ್ಳೋದಕ್ಕಾಗಿ ಚಿನ್ನಸ್ವಾಮಿ ಗ್ರೌಂಡಲ್ಲಿ ಇವತ್ತು ಅಭಿಮಾನಿಗಳು ಕೂಡ ಸೇರ್ತಾ ಇದ್ದಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಬಹುತೇಕ ಭಾಗಗಳಿಂದ ಅಭಿಮಾನಿಗಳು ಬರೋ ಕೂಡ ಸಾಧ್ಯತೆ ಇದೆ. ಹೀಗಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ ಕೂಡ ಭರದಿಂದ ಸಿದ್ಧತೆಗಳು ಮಾಡ್ತಾ ಇದ್ದಾರೆ. ಕ್ರೀಡಾಂಗಣದ ಗೇಟ್ಗಳ ಮುಂಭಾಗದಲ್ಲಿ ಈಗಾಗಲೇ ಅಭಿಮಾನಿಗಳು ಕೂಡ ಜಮಾಯಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕ್ರೀಡಾಂಗಣದ ಒಳಭಾಗದಲ್ಲಿ ಸ್ಟೇಜ್ ಅನ್ನು ಹಾಕ್ತಾ ಇರುವಂಥದ್ದು, ಜೊತೆಗೆ ಕಾರ್ಯಕ್ರಮಗಳಿಗೆ ಬೇಕಾದಂತಹ ಸಿದ್ಧತೆಗಳನ್ನು, LED ಪರದೆಗಳನ್ನು ಮತ್ತು ಕಂಪ್ಲೀಟ್ ಆದಂತಹ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಭರದಿಂದ ಸಿದ್ಧತೆಗಳು ಕೂಡ ತಯಾರಿ ಆಗಿರುವಂಥದ್ದು. ಯಾಕೆಂದ್ರೆ ಇವತ್ತು ಇಲ್ಲಿ ಏನು ಬಹುತೇಕ ಅಭಿಮಾನಿಗಳು ಏನು RCB ತಂಡದಲ್ಲಿ ಹಿಂದೆ ಆಡಿದಂತಹ ಕ್ರೀಡಾಪಟುಗಳಾಗಿರ್ಬೋದು, AB ಡಿ ವಿಲಿಯರ್ಸ್, ಕ್ರಿಸ್ ಗೇಲ್ ಜೊತೆಗೆ ದ್ರಾವಿಡ್ ಏನಾದರೂ ಬರುವಂಥ ಸಾಧ್ಯತೆಗಳಿದಾವ ನೋಡಬೇಕು. ಯಾಕಂದ್ರೆ ಈ ಒಂದು ತಂಡಕ್ಕೆ ಯಾರ್ಯಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವರನ್ನು ಕೂಡ ಕರೆತರುವಂತಹ ನಿಟ್ಟಿನಲ್ಲಿ ಕೂಡ KCA ಯೋಚನೆ ಮಾಡ್ತಾ ಇದೆ. ಹೀಗಾಗಿ ಬೇಕಾಗಿರುವಂತಹ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. LED ಸ್ಕ್ರೀನ್ಗಳನ್ನಾಗಿರ್ಬೋದು, ಲೈಟಿಂಗ್ ವ್ಯವಸ್ಥೆಗಳನ್ನ, ಸೌಂಡ್ ಎಫೆಕ್ಟ್ಸ್ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಒಂದು ಸಂಭ್ರಮಾಚರಣೆಯನ್ನು ಮಾಡೋದಕ್ಕಾಗಿ ಈಗಾಗಲೇ ಅದಕ್ಕೆ ಹೆಸರೇ ಕೊಟ್ಟಿರೋ ಹಾಗೆ ವಿಕ್ಟರಿ ಪರೇಡ್ ಅನ್ನ ಕ್ರಿಕೆಟ್ ಅಭಿಮಾನಿಗಳು ಮಾಡ್ತಾರೆ. ಸಾಕಷ್ಟು ಆಸನಗಳ ವ್ಯವಸ್ಥೆ ಇದೆ. 30-35 ಸಾವಿರ ಅಭಿಮಾನಿಗಳು ಬಂದು ಭರ್ಜರಿಯಾದಂತಹ ಆನಂದವನ್ನ ಮಾಡಬಹುದಾಗಿದೆ. ಹೀಗಾಗಿ ಇದಕ್ಕೆ ಬೇಕಾಗಿರುವಂತಹ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಕೊಂಚ ರೆಸ್ಟ್ ಅನ್ನು ಪಡೆದ ಬಳಿಕ ಸರ್ಕಾರದ ಒಂದು ಹಾನರ್ ಅನ್ನು ತೆಗೆದುಕೊಂಡು
ಹಮ್ಮಿಕೊಳ್ತಾರೆ. ಇದಾದ ಬಳಿಕ ನೇರವಾಗಿ ವಿಧಾನಸೌಧದಿಂದ ಚಿನ್ನಸ್ವಾಮಿ ಮೈದಾನದವರೆಗೂ ಕೂಡ ಪರೇಡ್ ನಡೆಯುವಂತಹ ಸಾಧ್ಯತೆಗಳಿದೆ. ಆನಂತರ ಗ್ರೌಂಡ್ ಒಳಭಾಗಕ್ಕೆ ಬಂದ ನಂತರ ಇಲ್ಲಿ ತಮ್ಮ ಮನದಾಳದ ಮಾತುಗಳನ್ನ ಜೊತೆಗೆ ಸಂತೋಷವನ್ನ ಸಿಹಿ ಮಾತುಗಳನ್ನ ಕೂಡ ಹಂಚಿಕೊಳ್ಳುವಂತ ಸಾಧ್ಯತೆ ಇದೆ. ಈಗಾಗಲೇ RCB ಕ್ಯಾಪ್ಟನ್ ರಜತ್ ಪಟಿದಾರ್ ಕೂಡ ಹೇಳಿದ್ರು ಇದು ಕಪ್ ಅಭಿಮಾನಿಗಳಿಗೆ ಅಂತ ಹೇಳಿ. ಯಾಕಂದ್ರೆ ಈ ಒಂದು 18 ವರ್ಷದ ಒಂದು ಎಮೋಷನ್ ಏನಿದೆ ಇದನ್ನ ಹಂಚಿಕೊಳ್ಳುವಂತಹ ಬರದಲ್ಲಿ ಹೇಳಿದಾರ ಮಾತಂದ್ರೆ ಅಭಿಮಾನಿಗಳಿಗೂ ಕೂಡ ಇದರಲ್ಲಿ ಸರಿ ಸಮಾನಾದಂತಹ ಪಾಲಿದೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಬರುವಂತಹ ಅಭಿಮಾನಿಗಳಿಗೆ ಉಚಿತವಾಗಿ ಒಳಭಾಗದಲ್ಲಿ ಪ್ರವೇಶ ಕೊಡೋದಕ್ಕೂ ಕೂಡ ಸಿದ್ಧತೆಗಳು ಮಾಡಿಕೊಳ್ಳಲಾಗ್ತಾ ಇದೆ. ಗ್ರೌಂಡ್ ಅಲ್ಲಿ ಕೂಡ ಈಗಾಗಲೇ ಸಿಬ್ಬಂದಿಗಳು ಮತ್ತು ಗ್ರೌಂಡ್ ಸ್ಟಾಫ್ಸ್ ಏನಿದ್ದಾರೆ ಅವರು ತಮ್ಮ ಕೆಲಸಗಳನ್ನ ಮತ್ತು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಇವತ್ತು RCB ಅಭಿಮಾನಿಗಳಿಗೆ ನಿನ್ನೆ ಒಂದು ಕಪ್ ಗೆದ್ದ ಸಂತೋಷ ಇವತ್ತು ಸಂಭ್ರಮವನ್ನು ಹಂಚಿಕೊಳ್ಳುವಂತಹ ಒಂದು ವಿಶೇಷ ದಿನವಾಗಿ ಮಾರ್ಪಡುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಬೇಕಾಗಿರುವಂತಹ ಸಿದ್ಧತೆಗಳು ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳು ಕ್ರಿಕೆಟ್ ಪ್ಲೇಯರ್ಸ್ ಕೂಡ ಬೆಂಗಳೂರಿಗೆ ಬರ್ತಾರೆ. ಬಂದ ನಂತರ ಅಭಿಮಾನಿಗಳ ಅಭಿನಂದನೆ ಮತ್ತು ಅವರ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ. ಅಂತ ಒಂದು ಸಂಭ್ರಮಕ್ಕೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಸಾಕ್ಷಿಯಾಗುವಂಥದ್ದು. ಕ್ಯಾಮರಾಮನ್ ಗಣೇಶ್ ಪ್ರಸಾದ್ ಜೊತೆ ವಿನಯ್ ಕುಮಾರ್ ಕಾಶ್ಯಪ್, TV9 ಬೆಂಗಳೂರು. ಈ ರೀತಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎಲ್ಲಾ ಸಿದ್ಧತೆಗಳಾಗಿರುವಂಥದ್ದು. ಯಾಕಂದ್ರೆ ಇವತ್ತು ನಡೆಯಲಿರುವಂತಹ ಭರ್ಜರಿ ಸಂಭ್ರಮಾಚರಣೆಯದು ಒಂದು ಜರ್ಸಿ ಅನ್ಬಾಕ್ಸ್ ಆಗ್ತಾ ಇದೆ ಅಂತಂದ್ರೂ ಕೂಡ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾ ಇದ್ರು, ಯಾವ ಪರಿ ಬಂದು ಸಪೋರ್ಟ್ ಮಾಡ್ತಾ ಇದ್ರು ಅನ್ನೋದನ್ನ ನೋಡಿದೀವಿ. ಅದರಲ್ಲೂ 18 ವರ್ಷಗಳ ತಪಸ್ಸು ಕನಸು ನಿಜ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ RCB ಕಪ್ ಗೆದ್ದಂತಹ ಸಂಭ್ರಮ ಬಹಳ ಜೋರಾಗಿದೆ. ನಿನ್ನೆ ರಾತ್ರಿಯೇ ಎಲ್ಲಾ ಹಬ್ಬದ ಆಚರಣೆಯು ಒಟ್ಟೊಟ್ಟಿಗೆ ಬಂದಂಗಿತ್ತು ಬೆಂಗಳೂರಿನಲ್ಲಿ. ಈಗ RCB ತಂಡವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಆ ವಿಜಯ ಯಾತ್ರೆಯಲ್ಲಿ ಭಾಗಿಯಾಗುವುದಕ್ಕಾಗಿ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಗ್ತಾ ಇರುವಂತಹ ಸಿದ್ಧತೆಯ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಇನ್ನೇನು ಕೆಲವೇ ಹೊತ್ತು ಬೆಂಗಳೂರಿಗೆ ಬಂದಿಳಿಯುತ್ತೆ ತಂಡ. ಅವರನ್ನ ವೆಲ್ಕಮ್ ಮಾಡೋದಕ್ಕಾಗಿ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ವಿಜಯ ಯಾತ್ರೆ ಸಾಗುತ್ತೆ. ವಿಧಾನಸೌಧದಲ್ಲಿ ಸ್ಪೆಷಲ್ ಆದಂತಹ ಫೆಲಿಸ್ಟೇಷನ್ ಇದೆ. ಅಲ್ಲಿ ಅವರಿಗೆ ಸನ್ಮಾನದ ಬಳಿಕ ನಂತರ ನಡೆಯುವಂಥದ್ದು ವಿಜಯ ಯಾತ್ರೆ.